ನಮಸ್ಕಾರ ಸ್ನೇಹಿತರೆ, ತಾನು ಮಾಡಿದ್ದು ತಾನೇ ತಿನ್ನಬೇಕು ಅನ್ನೋ ಮಾತಿದೆ. ಇದು ಪಾಪಿ ಪಾಕಿಸ್ತಾನಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ತಿನ್ನೋಕೆ ನೆಟ್ಟಗೆ ಅನ್ನ ಇಲ್ಲ, ದೇಶದ ಅಭಿವೃದ್ಧಿ ಮಾಡೋಕೆ ದುಡ್ಡಿಲ್ಲ, ಕೈಲಾಗದವನು ಮೈ ಪರಿಚಿಕೊಂಡ ಅನ್ನೋ ಹಾಗೆ ತನ್ನ ಎದೆ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನ ಎಳೆದುಕೊಂಡಿದೆ. ಭಾರತದ ಜೊತೆ ಕಿರಿಕ್ ಮಾಡ್ತಾ ಆಪರೇಷನ್ ಸಿಂಧೂರದಲ್ಲಿ ಪೆಟ್ಟು ತಿಂದು ಭಿಕ್ಷೆ ಬೇಡ್ತಾ ಇದ್ದ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನವನ್ನ ಎದುರು ಹಾಕೊಂಡು ಈಗ ಕಂಪ್ಲೀಟ್ ಆಗಿ ಪಾಪರಾಗಿದೆ. ಪಾಕಿಸ್ತಾನದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಅದರಲ್ಲೂ ನೀವು ಅಲ್ಲಿನ ಟೊಮೊಟೊ ರೇಟ್ ಕೇಳಿದ್ರೆ ಹೀಗೂ ಉಂಟಾ ಅಂತೀರಾ. ಹಾಗಿದ್ರೆ ಪಾಕಿಸ್ತಾನದಲ್ಲಿ ಅಫ್ಘಾನ್ ಜೊತೆಗಿನ ಕಿರಿಕ್ ನಂತರ ಏನೆಲ್ಲ ಆಗ್ತಾ ಇದೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಅಲ್ಲಿ ಇಲ್ಲಿ ಸಾಲ ಮಾಡಿ ಹೇಗೋ ಜೀವನ ಸಾಗಿಸ್ತಾ ಇದ್ದ ಪಾಕಿಸ್ತಾನದ ಕತೆ ಈಗ ಕಂಪ್ಲೀಟ್ ಆಗಿ ಪಿಕ್ಚರ್ ಬಿಟ್ಟಿದೆ. ಭಯೋತ್ಪಾದಕರನ್ನ ಸಾಕಿ ಸಲಗುತ್ತಿರುವ ಪಾಕ್ಗೆ ಭಾರತ ಮುಟ್ಟಿ ನೋಡಿಕೊಳ್ಳುವ ತರ ಗುನ್ನವನ್ನ ಕೊಟ್ಟಿದೆ. ಆದರೂ ಬುದ್ಧಿ ಕಲಿಯದೆ ತಾನೇ ಗೆದ್ದಿದ್ದು ಅಂತ ಸುಳ್ಳು ಹೇಳ್ತಿರುವ ಪಾಕ್ಗೆ ಆರ್ಥಿಕ ಬಿಕ್ಕಟ್ಟು ಎದುರಾಗಿದೆ. ಆರ್ಥಿಕ ಸಮಸ್ಯೆಯಿಂದ ಪಾಕ್ ಜನ ಬಳಲಿ ಬೆಂಡಾಗಿ ಹೋಗಿದ್ದಾರೆ. ಈ ಬೆನ್ನಲ್ಲೇ ಇತ್ತ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನ ಕಲಿಸಿದೆ. ದೇಶದಲ್ಲಿ ಅಂದ್ರೆ ಪಾಕಿಸ್ತಾನದಲ್ಲಿ ಟೊಮೊಟೊ ಬೆಲೆ ದಾಖಲೆಯ ಮಟ್ಟಕ್ಕೆ ಏರಿದೆ. ಲಾಹೋರ್, ಕರಾಚಿ ಮತ್ತು ಪಾಕಿಸ್ತಾನದ ಇತರ ಪ್ರಮುಖ ನಗರಗಳಲ್ಲಿ ಟೊಮೊಟೊ ಬೆಲೆ ಕೆಜಿಗೆ 700 ಪಾಕಿಸ್ತಾನಿ ರೂಪಾಯಿಗಳು ತಲುಪಿದೆ. ಕೆಲವು ವಾರಗಳ ಹಿಂದೆ 100 PKR ಇದ್ದ ಬೆಲೆ ಈಗ 700 PKR ತಲುಪಿದೆ. ಇದು ಜನಸಾಮಾನ್ಯರ ಜೀವನವನ್ನ ಇನ್ನಷ್ಟು ಕಷ್ಟಗೊಳಿಸಿದೆ. ಈ ಏರಿಕೆಯ ಹಿಂದೆ ಅಫ್ಘಾನಿಸ್ತಾನದೊಂದಿಗಿನ ವ್ಯಾಪಾರ ಸಮಸ್ಯೆಗಳು ಪ್ರಮುಖ ಕಾರಣಗಳಾಗಿವೆ. ಅಂದಹಾಗೆ ಇತ್ತೀಚಿನ ಪ್ರವಾಹಗಳು ದೇಶದ ಹಲವು ಭಾಗಗಳಲ್ಲಿ ಬೆಳೆಯನ್ನ ನಾಶಪಡಿಸಿವೆ. ಇದರಿಂದ ವ್ಯಾಪಾರ ಮಾರ್ಗಗಳು ಅಡ್ಡಿಯಾಗಿವೆ. ಪೂರೈಕೆ ಕೊರತೆ ಉಂಟಾಗಿ ಬೆಲೆಗಳು ಗಗನಕ್ಕೇರಿದೆ. ಅಫ್ಘಾನಿಸ್ತಾನದಿಂದ ಬರುವ ಟೊಮೊಟೊ ರಫ್ತು ನಿಲ್ಲುವಂತಾಗಿದೆ. ಗಡಿ ಉದ್ವಿಗ್ನತೆ ಮತ್ತು ಅಫ್ಘಾನ್ ರಫ್ತು ನಿಷೇಧದಿಂದಾಗಿ ಪಾಕಿಸ್ತಾನದಲ್ಲಿ ಟೊಮೊಟೊ ಬೆಲೆ ಮತ್ತು ಇತರ ತರಕಾರಿಗಳ ಬೆಲೆ ಏರಿಕೆ ಆಗಿದೆ. ಕರಾಚಿಯಂಥ ನಗರದಲ್ಲಿ 1 ಕೆಜಿ ಟೊಮೊಟೊಗೆ 560 PKR ಬೆಲೆ ಇದ್ದರೆ ಸಾಕಷ್ಟು ಕಡೆ ಇದು ಇನ್ನೂ ಹೆಚ್ಚಿದೆ. ಇನ್ನು ಬೆಲೆಗಳು ಸರ್ಕಾರಿ ನಿಗದಿ ಬೆಲೆಯನ್ನ ಮೀರಿವೆ. ಉದಾಹರಣೆಗೆ ಮುಲ್ತಾನ್ನಲ್ಲಿ ಅಧಿಕೃತ ಬೆಲೆ 170 PKR ಆಗಿದ್ರೆ ಮಾರುಕಟ್ಟೆಯಲ್ಲಿ 450 PKRಗೆ ಮಾರಾಟವಾಗ್ತಿದೆ 1 ಕೆಜಿ ಟೊಮೊಟೊ. ಇದರಿಂದ ಸಾಮಾನ್ಯರು ತರಕಾರಿಯನ್ನ ಖರೀದಿ ಮಾಡಲು ಸಾಕಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ. ವ್ಯಾಪಾರಿಗಳು ಬೆಲೆ ಏರಿಕೆಗೆ ಪೂರೈಕೆ ಕೊರತೆಯನ್ನ ಕಾರಣ ಅಂತ ಹೇಳ್ತಾ ಇದ್ದಾರೆ. ಬಲೂಚಿಸ್ತಾನದ ಟೊಮೊಟೊ ಬೆಳೆ ಕೊನೆಗೊಳ್ತಾ ಇದ್ರೆ ಇರಾನ್ನಿಂದ ರಫ್ತು ಕಡಿಮೆಯಾಗಿದೆ. ಪಾಕ್ ಅಫ್ಘಾನ್ ಗಡಿ ಉದ್ವಿಗ್ನತೆಯಿಂದ ಟೊಮೊಟೊ ಸರಬರಾಜು ನಿಲ್ಲುವಂತಾಗಿದೆ. ಪ್ರವಾಹಗಳು ಮತ್ತು ಗಡಿ ಸಮಸ್ಯೆಗಳು ಈ ಬಿಕ್ಕಟ್ಟಿಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಟೊಮೊಟೊ ಬೆಲೆಗಳು ದಾಖಲೆಯ ಮಟ್ಟಕ್ಕೆ ತಲುಪಿದೆ. ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಇದರಿಂದ ಇನ್ನಷ್ಟು ಕೆಟ್ಟದಾಗಿದೆ. ಸರ್ಕಾರ ಬೆಲೆ ನಿಯಂತ್ರಣಕ್ಕೆ ಕ್ರಮಗಳನ್ನು ಘೋಷಿಸಿದ್ರೂ ಅಂಗಡಿಗಳಲ್ಲಿ ಅನುಸರಿಸಲಾಗ್ತಾ ಇಲ್ಲ. ಜನರು ಈ ಹೊರೆಯನ್ನ ಎದುರಿಸ್ತಾ ಇದ್ದಾರೆ. ಈ ಸಮಸ್ಯೆ ಪಾಕಿಸ್ತಾನದ ಆಹಾರ ಭದ್ರತೆಗೆ ಸವಾಲಾಗಿದ್ದು ಮುಂದಿನ ದಿನಗಳಲ್ಲಿ ಇತರ ತರಕಾರಿಗಳ ಬೆಲೆ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ರಫ್ತು ನಿರ್ಬಂಧಗಳನ್ನು ತೆರವುಗೊಳಿಸಿ ಸ್ಥಳೀಯ ಉತ್ಪಾದನೆಯನ್ನ ಹೆಚ್ಚಿಸಬೇಕು. ಇಲ್ಲದಿದ್ರೆ ಸಾಮಾನ್ಯ ಜನರ ಜೀವನ ಮತ್ತಷ್ಟು ಕಷ್ಟಕರ ಆಗುತ್ತೆ. ನೋಡಿ, ಭಾರತದಲ್ಲಿ 1 ಕೆಜಿ ಟೊಮೊಟೊ ಬೆಲೆ 20 ರೂಪಾಯಿ ಇದ್ರೆ ಪಾಕಿಸ್ತಾನದಲ್ಲಿ 150 ರೂಪಾಯಿ ಇದೆ. ಅಂದ್ರೆ 150 ರೂಪಾಯಿಂದ 220 ರೂಪಾಯಿ ತನಕ ಇದೆ. ಅಂದ್ರೆ ಭಾರತದ ರೂಪಾಯಿಗಳಲ್ಲಿ. ಪಾಕಿಸ್ತಾನದ ರೂಪಾಯಿಗಳಲ್ಲಿ 700 ರೂಪಾಯಿ ಇದೆ. ಇನ್ನು ಟೊಮೊಟೊ ಪಾಕ್ನಲ್ಲಿ ಹೆಚ್ಚು ಬಳಸಲಾಗುತ್ತೆ. ಬಿರಿಯಾನಿಗೆ ಹೆಚ್ಚು ಯೂಸ್ ಮಾಡ್ತಾರೆ. ಹೀಗಾಗಿ ಅಲ್ಲಿನ ವ್ಯಾಪಾರಿಗಳು ಕೂಡ ಇದರಿಂದ ತೊಂದರೆಯನ್ನ ಅನುಭವಿಸುವಂತಾಗಿದೆ. ಇದು ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಪಾಕ್ ಮತ್ತಷ್ಟು ದಿವಾಳಿ ಆಗೋದು ಪಕ್ಕಾ. ನಮಸ್ಕಾರ.